ಮಾನ್ವಿ ಪಟ್ಟಣದ ರಸ್ತೆಗಳೆಲ್ಲ ಇದು ಜನರನ್ನ ಬಲಿ ಪಡೆಯುವ ರಸ್ತೆ. ಲೋಕೋಪಯೋಗಿ ಕಾರ್ಯನಿರ್ವಾಹಕ ಅಭಿಯಂತರ ಸಾಮುವೆಲಪ್ಪ ಹಾಗೂ ಅಭಿಯಂತರ ಮಕ್ಸೂದ್ ಸಾಹೇಬ್ರು ಗುಂಡಿ ಮುಚ್ಚುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಗುಳುಂ ಮಾಡಿರುವ ಆರೋಪ ಕೇಳಿಬಂದಿದೆ. ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತ, ಬಸವ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ತಿರುಗಾಡಿದರೆ ಸಾಕು ಧೂಳು ಮೆತ್ತಿಕೊಳ್ಳುವುದು ಪಕ್ಕ. ಲೋಕೋಪಯೋಗಿ ಇಲಾಖೆಯ ಎಇಇ ಸಾಮುಲೇವಪ್ಪ ಜನರನ್ನ ಬಲಿ ಪಡೆಯುವ ಸಲುವಾಗಿ ಗುಂಡಿ ಮುಚ್ಚಿಲ್ವಾ? ಗುಂಡಿಗಳನ್ನು ತಪ್ಪಿಸುವ ಸಲುವಾಗಿ ಶಾಲಾ ಬಸ್ ಹಾಗೂ ಸರ್ಕಾರಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿವೆ. ಅಂದರೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಸಾಮುವೇಲಪ್ಪ ಗುಂಡಿ ಮುಚ್ಚದೆ ಇರುವುದಕ್ಕೆ ಅನಾಹುತವಾಗಿವೆ. ಮತ್ತೊಮ್ಮೆ ಸಾವುಗಳು ಸಂಭವಿಸಲಿ ಎಂದು ರಸ್ತೆಗಳಿಗೆ ಕಂಕರ ಪುಡಿ ಹಾಕಿದ್ದಾರೆಂದು ಕೆಆರ್ಎಸ್ ಪಕ್ಷದ ಮುಖಂಡರು ಆರೋಪಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಬಸವಪ್ರಭು, KRS ಪಕ್ಷ ಜಿಲ್ಲಾ ಉಪಾಧ್ಯಕ್ಷರು, ಮಾನ್ವಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿದ್ದು ವಿಷಯ ಇದು. ಈ ರಾಜ್ಯ ಹೆದ್ದಾರಿ ನಾವು ಎಷ್ಟೋ ಸಲ ಅಧಿಕಾರಿಗಳಿಗೆ ನಾವು ಕೇಳ್ತೀವಿ, ಸರ್ ಯಾಕೆ ಸರ್ ಇದು ಮಾನ್ವಿ ತಾಲೂಕಿನಲ್ಲಿ ಇದು ತಗ್ಗುಗಳು, ಗುಂಡಿಗಳು ಮತ್ತು ಈ ರೀತಿ ರಸ್ತೆ ಯಾಕೆ ಇದು ಸುರಕ್ಷಿತ ಇಲ್ಲ ಅಂತ ಕೇಳಕ್ಕೆ ಹೋದಾಗ, ಇಲ್ಲ ನಾವು ಮಾಡ್ತೀವಿ ಅಂತೇಳಿ ಮೊನ್ನೆ ಒಂದು ಸ್ವಲ್ಪ ಕಂಕರ್ ಇಷ್ಟಿಷ್ಟು ದಪ್ಪ ಕಂಕರ್ ಹಾಕಿದ್ರು. ಆ ಕಂಕರ್ ಹಾಕಿದಾಗ ಆ ಕಂಕರು ಕೆಲವೊಬ್ಬರಿಗೆ ತಲೆಗೆ ತಗಲ್ಯಾವ, ಒಬ್ಬೊಬ್ಬರು ಸ್ಕಿಡ್ಡಾಗಿ ಬಿದ್ದಾರ. ಮತ್ತು ಆಮೇಲೆ ಮತ್ತೆ ನಾವು ಪ್ರಶ್ನೆ ಮಾಡ್ತೀವಿ, ಏನು ಸರ್ ಅಷ್ಟು ದೊಡ್ಡ ಕಂಕರ್ಗಳು ಹಾಕಿದ್ದೀರಿ ಅಂತಂದರೆ, ಅದು ಯಾವುದೋ ಡಸ್ಟ್ ಪೌಡ್ರ್ ತಂದು ಹಾಕ್ಯಾರ. ಇವಾಗ ಆ ಡಸ್ಟ್ ಪೌಡ್ರ್ ತಂದು ಹಾಕ್ಯಾರ, ಜನಗಳು ನೀವು ನೋಡಬೇಕು, ಎಲ್ಲ ಜನಗಳಾಯಿತು ಮತ್ತು ಮಾಧ್ಯಮ ಮಿತ್ರ ಆಯಿತು, ಬೇಕಾದ್ರೆ ನೀವು ನೋಡ್ರಿ. ಆ ರಸ್ತೆ ತಗ್ಗುಗೆ ಹಾಕಿರುವಂಥ ಡಸ್ಟ್ ಪೌಡ್ರು ಏನಾಗಿದೆ ಅಂತಂದರೆ, ಪ್ರತಿಯೊಬ್ಬ ಟೂ ವೀಲರ್ನಲ್ಲಿ ಹೋಗೋಂಥವ್ರಾಗಿರ್ಬೋದು, ನಡ್ಕೊಂತ ಹೋಗೋಂಥವ್ರಿರ್ಬೋದು, ಅಥವಾ ಸೈಕಲ್ ಮೇಲೆ ಹೋಗುವಂಥವ್ರಾಗಿರ್ಬೋದು, ಮತ್ತು ವೃದ್ಧರು, ಮಕ್ಕಳಿಗೆ ಎಲ್ಲ ಅದು ಆ ಡಸ್ಟ್ ಎಲ್ಲ ಒಳಗಡೆ ಹೋಗಿ ನಮ್ಮ ದೇಹದಲ್ಲಿ ಸೇರಿಕೊಂಡು ಕೆಲವೊಂದು ರೋಗಗಳು ಬಂದ್ಬಿಟ್ಟವ್ರಿ ಆಲ್ರೆಡಿ. ಈಗ ನೋಡ್ರಿ, ವಯಸ್ಸಾದವ್ರು ನೋಡ್ರಿ, ದಮ್ಮು, ಕೆಮ್ಮು, ಅಸ್ತಮ ಈ ರೀತಿ ಇದೆ. ಮಕ್ಕಳಿಗೆ ನೋಡ್ರಿ, ನೀವು ಸ್ಕೂಲ್ ಮಕ್ಕಳಿಗೆ ಹೋಗ್ತಿರ್ತಾರ, ಅವ್ರ ಪಾಪ ಅವ್ರ ಅವಸ್ಥೆ ಹೇಳ್ಬಾರ್ದು ಸರ್. ಅವ್ರ ಕಣ್ಣಾಗೆಲ್ಲ ಡಸ್ಟ್ ಹೋಗಿ ಕಣ್ಣೆಲ್ಲ ಕೆಂಪಗಾಗಿ ಹಾಸ್ಪಿಟ್ಲಿಗೆ ತೋರಿಸಿ ಬರೀ ಇದೇ ಆಗಿಬಿಟ್ಟ ಸರ್. ನಾವು ಏನಂದರೆ ನಾವು ಅವ್ರನ್ನ ಎಚ್ಚರ ಮಾಡ್ತಾ ಇರ್ತೀವಿ. ನೋಡಿ ಸರ್, ನನಗೆ ನೋಡಿ ಸರ್, ಈಗ ಈ ಎದಕ್ಕೆ ಬಂತಂದರೆ ಈ ಡಸ್ಟ್ ಸರ್, ಇದು ಈ ಡಸ್ಟ್ ಪೌಡ್ರ್ ಹಾಕ್ತದಕ್ಕೆ ಕೆಮ್ಮು ಸರ್. ಈಗ ಮಾತಾಡೋಕ್ಕೂ ಆಗ್ತಾ ಇಲ್ಲ ನನಗೆ. ಅಲ್ಲ ಸರ್, ಇದಕ್ಕೆಲ್ಲ ಯಾರು ಸರ್ ಲೋಕೋಪಯೋಗಿ ಇಲಾಖೆಯವ್ರು ಏನು ಮಾಡ್ತಾರೆ ಸರ್? ಸರ್, ಲೋಕೋಪಯೋಗಿ ಇಲಾಖೆ ಶಾಮಿಲಪ್ಪನವರಿಗೆ ನಾವು ಸತತವಾಗಿ ನಾವು ಪತ್ರದ ಮುಖಾಂತರ ಸಂಪರ್ಕದಲ್ಲಿದ್ದೀವಿ. ಅವ್ರ ಆಫೀಸ್ನಲ್ಲೇ ಇರೋದಿಲ್ಲ ಸರ್. ಅವ್ರು ಏನನ್ನ ಫೋನ್ ಮಾಡಿ ನಾವು ಕೇಳಿದ್ರಿಗಿನ, ಇಲ್ಲ ಸರ್ ನಾವು ಫೀಲ್ಡಲ್ಲಿದ್ದೀವಿ. ಯಾವ ಫೀಲ್ಡಲ್ಲಿ ಇರ್ತಾರೋ ಗೊತ್ತಿಲ್ಲ ಸರ್, ನಾವು ಫೀಲ್ಡಲ್ಲಿದ್ದೀವಿ ಸರ್, ಕೆಲಸ ಮಾಡ್ತಾ ಇದ್ದೀವಿ. ತೆಗ್ದು ನೋಡಿದ್ರೆ ಹಂಗೆ ಇದಾವೆ ಸರ್. ಅವ್ರು ಎಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಸರ್. ಯಾರು? ಇವರು ಸರ್, ಶಾಮಿಲಪ್ಪನವರು. ಅಲ್ಲ, ಈ ಗುಂಡಿ ಮುಚ್ಚುವ ನೆಪದಲ್ಲಿ ಪೌಡರ್ ಹಾಕಿ ಲೂಟಿ ಮಾಡಿದ್ದಾರಾ ಶಾಮಿಲಪ್ಪ ಅವರು? ಹೌದು ಸರ್, ನಾವು ಕೆಲವು ದಿವಸಗಳ ಹಿಂದೆ ನಮಗೆ ವಿಚಾರ ತಿಳಿತು ಸರ್. ಯಾಕೆ ಸರ್ ಇದು ತಗ್ಗು ಮುಚ್ಚಿಲ್ಲ ಅಂದರೆ, ಆಲ್ರೆಡಿ ನಾವು ತಗ್ಗುಗಳನ್ನ ಮುಚ್ಚಿದ್ವಿ ಅಂತ ಹೇಳಿದ್ರು ಸರ್. ಯಾವಾಗ ಮುಚ್ಚಿದ್ರಿ ಅಂದಾಗ ಈ ವಿಷಯ ಸರ್, ಆ ಗುಂಡಿಗಳನ್ನ ಮುಚ್ಚುವ ನೆಪದಲ್ಲಿ ಒಂದು 20 ಲಕ್ಷ ರೂಪಾಯಿನ ಲೂಟಿ ಹೊಡೆದಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ನಮಗೆ ಹೊರಗಡೆ ಬಂದಿದೆ ಸರ್. ಯಾರು ಲೂಟಿ ಮಾಡಿದ್ದಾರೆ ಸರ್? ಸರ್, ಇವ್ರು ಸರ್, ಲೋಕೋಪಯೋಗಿ ಇಲಾಖೆಯವರು ಸರ್. ಯಾರವರು ಸರ್? ಇವಾಗ ಶಾಮಿಲಪ್ಪ ಅಂತ ಹೇಳಿದ್ದಾರೆ ಸರ್ ಅವರು. ಈ ರೀತಿ ಹಣವನ್ನು ಲಪಟಾಯಿಸುವುದಕ್ಕೆ ಮಾತ್ರ ಇದು ಯಾವುದೋ ಒಂದು ಡಸ್ಟ್ ಪೌಡ್ರು ಅಥವಾ ಕಂಕರ್ಗಳನ್ನ ಈ ರೀತಿ ಹಾಕ್ತಾರೆ ಸರ್. ಏನು ನಾವು ಅವರಿಗೆ ಪತ್ರದ ಮೂಲಕ ವಿಚಾರ ತಿಳಿಸಿದ್ರು ಕೂಡ ಅವರು ಯಾವುದೇ ಒಂದು ಸರಿಯಾದ ರಸ್ತೆಯನ್ನು ಮಾಡೋಕ್ಕೆ ಇವತ್ತಿನವರೆಗೂ ಅವರು ಬರ್ತಾ ಇಲ್ಲ ಸರ್. ನನ್ನ ಹೆಸರು ಪಂಪಾಪತಿ ಅಡ್ಪಾದ್ ಅಂತೇಳಿ. ರಾಜ್ಯ ಹೆದ್ದಾರಿ 23 ಮಾನ್ವಿಯಲ್ಲಿ ಆಗಿರ್ತಕ್ಕಂಥ ಈ ರಸ್ತೆಯಲ್ಲಿ ಈಗಾಗಲೇ ತಮಗೆಲ್ಲ ರಾಜ್ಯ ಸುದ್ದಿ ಆಗಿದೆ. ಅಪಘಾತ ಆಗಿ ಸುಮಾರು 2 ಮಕ್ಕಳು ಬಲಿ ಪಡೆದು ಸುಮಾರು ಜನರು ಆಸ್ಪತ್ರೆ ಪಾಲಾಗಿದ್ದಾರೆ. ಇವತ್ತಿಗೂ ಆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಮಾನ್ವಿ ನಗರದಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಥವಾ ಪಾಲಕರು ಮಕ್ಕಳನ್ನ ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ರಸ್ತೆ ನೋಡ್ಬೋದು ತಾವು, ಧೂಳು ಅಂದರೆ ಧೂಳು. ಆ ಧೂಳಿಂದ ಕಣ್ಣಲ್ಲಿ ಏನಾದ್ರು ಬಡ್ದು ಯಾವುದನ್ನ ಬಸ್ ಕೆಳಗೆ, ಲಾರಿ ಕೆಳಗೆ ಏನಾರ ಹೋಯ್ತು ಅಂದರೆ ಮತ್ತೊಂದು ಅಪಘಾತ ಆದರೆ ಇದಕ್ಕೆ ಯಾರು ಹೊಣೆ? ಶಾಸಕರು ಹೊಣೆ ಹಾಕ್ತಾರ? ಸಚಿವರುಗಳು ಹೊಣೆ ಹಾಕ್ತಾರೆ ಇದಕ್ಕೆ? ಅಥವಾ AW ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹೊಣೆ ಹಾಕ್ತಾರ? ಯಾಕೆ ಧೂಳನ್ನು ಮುಕ್ತ ಪ್ರದೇಶವನ್ನಾಗಿ ಮಾಡಂಗಿಲ್ಲ ಮಾನ್ವಿನ? ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಏನು ಗಾಢ ನಿದ್ರೆಯಲ್ಲಿದ್ದಾರೆ, ಇವರಿಗೆಲ್ಲ ಎಲ್ಲರೂ ಎಬ್ಬಿಸ್ಬೇಕಾ ಯಾರಾದರೂ ಓಟ್ ಹಾಕಿದವರು? ಹೀಗಾಗಿ ಆಲ್ರೆಡಿ ಜಿಲ್ಲಾಧಿಕಾರಿಗಾಗಿರ್ಬೋದು ಅಥವಾ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ದೂರು ಸಲ್ಲಿಸಿದ್ರು ಕೂಡ
ಇವರು ಬರೀ ಲೂಟಿ ಹೊಡೆಯೋದ್ರಲ್ಲಿ ಇದ್ದಾರೆ. ಲೋಕೋಪಯೋಗಿ ಇಲಾಖೆ ಸಾರ್ವಜನಿಕ ಉಪಯೋಗ ಆಗಬೇಕಾಗಿತ್ತು, ಆದರೆ ಲೂಟಿ ಹೊಡೆಯೋರಿಗೆ ಮಾತ್ರ ಉಪಯೋಗ ಆಗ್ತದೆ ಈ ಇಲಾಖೆ. ಹಾಗಾಗಿ ನಾವು ಸಾರ್ವಜನಿಕ ಕಾರ್ಯಕರ್ತರಾಗಿರ್ಬೋದು ಅಥವಾ KRS ಪಕ್ಷದಿಂದ ನಾವು ಮನವಿ ಮಾಡ್ತೀವಿ, ನೀವೇನಾದರೂ ಒಂದು ವೇಳೆ ರಸ್ತೆಯಲ್ಲಿರ್ತಕ್ಕಂಥ ಧೂಳನ್ನ IB ಸರ್ಕಲಿಂದ ಹಿಡಿದು ಧ್ಯಾನ ಮಂದಿರದವರೆಗೆ ಒಂದು ವೇಳೆ ನೀವು ಧೂಳು ಮುಕ್ತ ಮಾಡಿಲ್ಲ ಅಂದರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ನಾವೇ KRS ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಸೇರಿ ಕಸಬಾರಿಗೆ ಹಿಡಿದು ನಾವೇ ಧೂಳು ಮುಕ್ತ ಮಾಡ್ತೀವಿ. ಇದನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅರ್ಥಬೇಕು. ಒಂದು ವೇಳೆ ತಿಳಿದು ಮಾಡಿಲ್ಲ ಅಂತಂದರೆ ಇದ್ರ ಹೊಣೆನ ಅಧಿಕಾರಿಗಳೇ ತಗೊಂತಾರ. ಅಲ್ಲ ಸರ್, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಮತ್ತೆ ಜವಾಬ್ದಾರಿ ಏನು ಸರ್? ಗುಂಡಿ ಮುಚ್ಚೋ ಕೆಲಸ ಮಾಡಿದಾರಾ ಅಥವಾ ಈ ರೀತಿಯಾಗಿ ಲೂಟಿ ಮಾಡಿದಾರಲ್ಲ, ಯಾರು ಪಾಲ ಸರ್ ಇದೆಲ್ಲ ಹಣ? ಅವ್ರು ಗುಂಡಿ ಮಾಡಿದ್ರೆ ಇವತ್ತಿನ ದಿನ 2 ಬಡ ಜೀವಗಳು ಉಳಿತಿದ್ವು, ಮತ್ತೆ ಸುಮಾರು ಜನರದ ಕಾಲು ಕೈಗಳು ಕಟ್ಟಾಗ್ತಿದ್ದಿಲ್ಲ. ಇವತ್ತು ಆ ಮಕ್ಕಳಿಗೆ ಜೀವನಕ್ಕೆ ಯಾರು ಆಧಾರ ಇವತ್ತು? ಅಂಥ ಪರಿಸ್ಥಿತಿ ಇನ್ನೊಂದು ನಮ್ಮ ಮಾನವಿ ನಗರದಲ್ಲಿ ಆಗಬಾರ್ದು. ಇವತ್ತು ಕಪ್ಪಗಲಲ್ಲಿ ಆಗಿದೆ, ಇವತ್ತು ಮಾನವಿಯಲ್ಲಿ ಆಗಬಾರ್ದು ಅಂತಂದರೆ ತಕ್ಷಣ ಧೂಳು ಮುಕ್ತ ಮಾಡಿ ಆ ಗುಂಡಿಗಳನ್ನ ಡಾಂಬರ್ನಿಂದ ಮುಚ್ಚಬೇಕನ್ನೋದು ನಮ್ಮ ಒತ್ತಾಯ ಸರ್. ಯಾರು ಸರ್ ಲೋಕೋಪಯೋಗಿ ಅಧಿಕಾರಿ? ಯಾರು ಸರ್? ಶ್ಯಾಮಲಪ್ಪ ಸರ್. ಮತ್ತೆ ಅವ್ರ ಜವಾಬ್ದಾರಿ ಏನು ಸರ್? ಏನಿಲ್ಲ ಸರ್, ರಾಜಕಾರಣಿಗಳು ಹೇಳಿದಲ್ಲಿ ಈಗ ಉಪಯೋಗ ಯಾರಿಗೆ ಆಗಬೇಕಾಗಿತ್ತು ಅಂದರೆ ಸಾರ್ವಜನಿಕವಾಗಿ ಲೋಕೋಪಯೋಗಿ ಇಲಾಖೆ ಉಪಯೋಗ ಆಗಬೇಕಾಗಿತ್ತು. ಅದು ಏನಾಗಿದೆ, ಕೇವಲ ರಾಜಕಾರಣಿಗಳಿಗೆ ಕೆಲವು ಗುತ್ತೇದಾರಗಳಿಗೆ ಪರ್ಸೆಂಟೇಜ್ ಹೊಡೆದ್ರಲ್ಲಿ ಅವ್ರಿಗೆ ಮಾತ್ರ ಉಪಯೋಗ ಆಗ್ತದ ಇಲಾಖೆ. ಮತ್ತೆ ಅವರು ಸ್ವಾಮಿಯಲ್ಲಪ್ಪರ ಕೆಲಸ ಏನು ಸರ್? ಹಂಗಾದ್ರೆ ಯಾವಾಗ ಫೋನ್ ಮಾಡಿದ್ರು ನಾನು ಫೀಲ್ಡಲ್ಲಿ ಇದ್ದೀನಿ, ಫೀಲ್ಡ್ ಅದು ಯಾವ ಫೀಲ್ಡ್ ಅಂತ ನಮ್ಗೆ ಗೊತ್ತಾಗ್ತಿಲ್ಲ, ಅವರೇ ಕ್ಲಾರಿಫೈ ಕೊಡಬೇಕು ಯಾವ ಫೀಲ್ಡ್ ಅಂತೇಳಿ. ಬರೀ ಫೀಲ್ಡ್ ಇದೀನಿ ಅಂತಾರೆ ಸರ್, ಯಾವ ಫೀಲ್ಡ್ ಬೇಕಲ್ಲ ಸರ್ ನಮಗೂ.